ಅದರೊಳಗೆ ವೇತನ ಜೊತೆಗೆ ಹೂಡಿಕೆ ಮಾಡಿದರೆ ಲಾಭ ಮಾಡ್ಕೊಳ್ತೀವಿ, ಲಾಭ ಕೊಡ್ತೀವಿ, ಮತ್ತು ಅಸಲು ಹಣವನ್ನು ಕಂತುಗಳ ರೂಪದಲ್ಲಿ ವಾಪಸ್ ಕೊಡ್ತೀವಿ ಅಂತ. ನೀವೇನು ದುಡ್ಡು ಕಟ್ಟಿರ್ತೀರಿ ಒಂದು ಪ್ರಾಡಕ್ಟ್ ಸಲುವಾಗಿ ಅದಕ್ಕೂ ಆಗಿರಿ ಏನೋ ಒಂದು ಇನ್ವೆಸ್ಟ್ ಮಾಡಿರ್ತೀರಿ, ಅದನ್ನು ಕಂತು ಮಾಡಿಕೊಡ್ತೀವಿ, ಪಗಾರ ಕೊಡ್ತೀವಿ, ನೀವು ಬಡ್ಡಿ ಕೊಡ್ತೀವಿ. 108 ಆಸೆ. ಇದಕ್ಕೆ ಒಳಗಾದಂಥ ಜನ ಹೆಚ್ಚು ಕಡಿಮೆ 860 ಕೋಟಿ ರೂಪಾಯಿ, ಒಂದಲ್ಲ ಎರಡಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ವಂಚಿಸಿದ್ದಾರೆ. ಈಗ 3 ತಿಂಗಳಾದರೂ ಗಾಯಬ್. ಇದನ್ನು ಆ್ಯಕ್ಚುಲಿ ಇದು ಶುರು ಆದಾಗಲೇ ಎನ್ಕ್ವೈರಿ ಮಾಡಬೇಕಾಯ್ತು. ಅಲ್ಲಿ ಲೋಕಲ್ ಸ್ಥಾನಿಕ ಸರ್ಕಾರ ಡಿ ಸಿ ಆಗಿರ್ಬೋದು, ಮತ್ತವರಾಗಿರ್ಬೋದು, ಇದೇನು ಎಂದು ಜನ ಹುಡ್ತಾ ಇದ್ದಾರೆ. ಸರ್ ಅವ್ರಿಗೂ ಅನಿಸ್ತದೆ ಪಾಪ, ಅಧಿಕಾರಿಗಳು ಅನ್ಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಧಿಕಾರಿಗಳು ಒಂದು ಸ್ವಲ್ಪ ಇನಿಷಿಯೇಟ್ ಮಾಡಬೇಕಾಗಿತ್ತು. ಎಲ್ಲಿ ದುಡಿತಿರ್ತೀಪ್ಪ, ಹೆಂಗೆ ಮಾಡ್ತೀವಿ, ಏನು ನೀನು ಎಂತು ಏನು ಅಂತೀರ. ಆದರೆ ಹೂಡಿಕೆ ಹಾಕೊಂಬಂದು ವಿಚಾರ ಮಾಡಬೇಕಾಗೈತಿ. ಇವತ್ತು ರಗಡ ಹೆಚ್ಚಿಗೆ ಕೊಡ್ತದೆ ನಮ್ಮ ಸರ್ಕಾರ. ಹೂಡಿಕೆದಾರರಿಗೆ ಎಚ್ಚರ ಇಂಥ ಹೂಡಿಕೆ ಮಾಡಬೇಡ ಅಂತೇಳಿ. ಬಟ್ ಅವ್ರಿಗೆ ಅವಕಾಶ ಕೊಡ್ತದೆ, ನೀವು ಹೂಡಿಕೆ ಮಾಡ್ಕೊಂಡು ಶುರು ಮಾಡ್ಲಪ್ಪ ಅಂತೇಳಿ. ದುಡ್ಡು ಹೆಚ್ಚಾಗ್ತದೆ ತಿಳ್ಕೊಂಡು ಭಾಳಷ್ಟು ಜನ ದುಡ್ಡು ಹೂಡ್ತಾರೆ. ಏಕಾಲಿಗೆ 2 ರೀತಿ ದ್ವಂದ್ವ ನೀತಿಯನ್ನು ಸರ್ಕಾರಗಳು ಅನುಸರಿಸ್ತಾವ ಅಂತೇಳಿ. ಯಾಕಂದ್ರೆ ಒಂದು ಕಡೆಗೆ ನಿಮ್ಮ ಕಂಪ್ನಿ ಇದಪ್ಪ ಲಾಭ ಮಾಡ್ಕೋರಿ, ನೀವು ವಿಶ್ವಾಸದ್ರೆ ಹೂಡ್ರಿ, ತಪ್ಪಿಸ್ಕೊಂಡ್ರಲ್ಲೇ. ಮತ್ತು ಆ ಉದ್ಯೋಗ ಕೊಡಬೇಕಾಗಿತ್ತು, ಸ್ಥಾಪಿಸಿಕೊಂಡು ಜನಕ್ಕೆ ಉದ್ಯೋಗ ಕೊಡುವಂಥ ಇಂಥ ಸಣ್ಣ ಕೈಗಾರಿಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಬೆಳೆಸಬೇಕಾಗಿತ್ತು. ಅದನ್ನು ಕೈ ತೊಳ್ಕೊಳ್ಳೋದು. ಅದಕ್ಕೇನೋ ಒಂದಿಷ್ಟು ಸಾಲ ಕೊಡ್ತು ಅಂತೇಳಿ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಮಾತಾಡಿರ್ತದೆ. ಈ ಒಂದು ಏನಪ್ಪ ಅಂದ್ರೆ ಮುದ್ರಾ ಯೋಜನೆ ಅಡಿಯಲ್ಲಿ ಅನೇಕರಿಗೆ ಲೋನ್ ಕೊಟ್ಟರು ಅಂತ ಹೇಳ್ತಾರೆ. 50 ಲಕ್ಷ ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಅವು ಎಲ್ಲಿ ಹೋದು ಉದ್ಯಮಿಗೆ ಸ್ವಲ್ಪ ಕೊಟ್ಟಿದ್ದಾರೆ. ಯಾರಿಗೆ 50,000 ಕೊಟ್ಟರು, 5 ಲಕ್ಷ ಕೊಟ್ಟರು, 10 ಲಕ್ಷ ಕೊಟ್ಟರು, ಕೊಟ್ಟಿದ್ದಾರೆ. ಯಾರು ಅನುಕೂಲ ಇದ್ದಂಥವ್ರು ದೊಡ್ಡದವ್ರು 10 ಲಕ್ಷ ತೊಗೊಂಡಿದ್ದಾರೆ ಅಂತ ಸುದ್ದಿ ಉಳಿತಾವೆ. ಇಲ್ಲೇ ನಿಜವಾಗಿ ನೀಡಿ ಪರ್ಸನ್ಸ್ ಇದ್ದವ್ರು ಸಿಕ್ಕಿಲ್ಲ. ಅವ್ರ ಕಡೆಯಿಂದ ಇಲ್ಲೇನು ಮಾಡಿದಾರಪ್ಪ ಅಂದ್ರೆ ಉದ್ಯೋಗ ಸಿಗ್ತಿದೆ ಅಂದ ಕೂಡ ಈ ಒಂದು 18 ರೀತಿಯ ಬೇರೆ ಬೇರೆ ಪ್ರಾಡಕ್ಟ್ಗಳಲ್ಲಿ ದುಡ್ಡು ಪಾಪ ಜನ ಉಳಿದಾರೆ. ಮತ್ತು ಅವ್ರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಮತ್ತು ರೆಗ್ಯುಲರ್ ಅವ್ರು ಪೇಮೆಂಟು ಮಾಡ್ತಾ ಬಂದಿದ್ದಾರೆ. ಆದರೆ ಕಳೆದ 3 ತಿಂಗಳಿಂದ